ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ವ್ಲಾಗು. 8:30 ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ಮೊಸರು ಕೆನೆನೆಲ್ಲ ಎತ್ತಿಟ್ಟಿದ್ದೆ. ಅದನ್ನು ಕಾಯಿಸಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಆ ಮೊಸರನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಈ ಥರ ರುಬ್ಕೊಂಡು ಬೆಣ್ಣೆನ ತೆಗೆದಿಟ್ಕೊಂಡು ತುಪ್ಪ ಮಾಡ್ಕೊಳ್ತೀನಿ. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಬೇಗನೆ ಬೆಣ್ಣೆನ ತೆಕ್ಕೋಬಹುದು. ಮಿಕ್ಸಿನಲ್ಲಿ ರುಬ್ಬುವಾಗ ಒಂದು ಸ್ವಲ್ಪ ಬಿಟ್ಟು ಅಂದರೆ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ರುಬ್ಕೊಂಡ್ರೆ ಬೆಣ್ಣೆನ ಬೇಗನೆ ತಗೋಬಹುದು ಅಂತ ಹೇಳಿ ಈ ಥರ ಮಾಡ್ತೀನಿ. ನೋಡಿ, ಇಷ್ಟು ಬೆಣ್ಣೆ ಬಂದಿದೆ. ಹಾಗೆಯೇ ಮನೆಯಲ್ಲಿ ತುಪ್ಪ ಕೂಡ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಾರಕ್ಕೊಂದ್ಸಲ ಈ ಥರ ಫ್ರೆಶ್ಶಾಗಿ ತುಪ್ಪನ ಕಾಯಿಸಿ ಎತ್ತಿಟ್ಕೋತೀನಿ ನಾನು. ನನ್ನ ಮಕ್ಕಳಿಗೂ ತುಪ್ಪನ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ತುಪ್ಪನ ಮಾಡ್ಕೊಳ್ತಾ ಇರ್ತೀನಿ. ತುಪ್ಪನ ಕಾಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಣಸಿನ ಪುಡಿ, ಹುರಿದು ಪುಡಿ ಮಾಡ್ಕೊಂಡಿರ್ತಕ್ಕಂಥ ಮೆಂತ್ಯ, ಕರಿಬೇವು ಮತ್ತು 2 ವೀಳ್ಯದೆಲೆ, ಸ್ವಲ್ಪ ಉಪ್ಪು, ಹಾಗೆ 1 ಏಲಕ್ಕಿ ಇಷ್ಟನ್ನು ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಆಗೋದ್ರಿಂದ ತುಪ್ಪದ ಫ್ಲೇವರು, ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಸೋಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಹಸು ಇರೋದ್ರಿಂದ ಬೆಣ್ಣೆ, ತುಪ್ಪ ಇದನ್ನೆಲ್ಲ ಈಸಿಯಾಗಿ ನಾನೇ ಮನೇಲೇ ಮಾಡ್ಕೊಳ್ತೀನಿ. ಹಾಗೆಯೇ ತಿಂಡಿ ಮಾಡೋಣ ಅಂತ ಹೇಳಿ ರವೆನ ಹುರ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ. ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡ್ತಿದ್ದೀನಿ ಇವತ್ತು ತಿಂಡಿಗೆ. ಉಪ್ಪಿಟ್ಟು ಮಾಡಿದ್ಮೇಲೆ ಕೇಸರಿಬಾತ್ ಅಂತೂ ಮಾಡಲೇಬೇಕು. ಅದರಲ್ಲೂ ನನ್ನ ಮಗ ಸ್ವೀಟ್ ಪ್ರಿಯ ಆಗಿರೋದ್ರಿಂದ ಉಪ್ಪಿಟ್ಟು ಮಾಡಿದ್ರೆ ಅಮ್ಮ ಕೇಸರಿಬಾತ್ ಮಾಡಿದ್ಯಾ ಅಂತ ಕೇಳ್ತೇನೆ. ಅದಕ್ಕೋಸ್ಕರ ಸ್ವಲ್ಪ ಕೇಸರಿಬಾತನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಹಾಕಿ ರವೆನ ಹುರ್ಕೊಳ್ತಾ ಇದ್ದೀನಿ. ಅದರಲ್ಲೂ ಈ ಅವರೆಕಾಯಿ ಸೀಸನ್ನ ಬಂದಮೇಲಂತೂ ಅವರೆಕಾಳನ್ನ ಹಾಕಿ ಉಪ್ಪಿಟ್ಟು ಮಾಡೋದಂತೂ ನಿಜ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲಂತೂ ಪಕ್ಕಾ ಮಾಡ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಉಪ್ಪಿಟ್ಟು, ಅದರಲ್ಲೂ ಅವರೆಕಾಳು ಹಾಕಿದ ಉಪ್ಪಿಟ್ಟು ಅಂದರೆ ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ಈ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಳ್ತೀನಿ. ನಾನು ಇವಾಗ ಸ್ವಲ್ಪ ಇದ್ಕಿದ ಅವರೆಕಾಳಿತ್ತು, ಅದನ್ನೇ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎಲ್ಲರೂ ಹೇಗೆ ಮಾಡ್ತಾರೋ ಉಪ್ಪಿಟ್ಟನ್ನ ಅದೇ ರೀತಿಯೇ ಮಾಡೋದು, ಸ್ಪೆಷಲ್ಲಾಗೇನೆ ಮಾಡ್ತಾಯಿಲ್ಲ. ಮೊದಲಿಗೆ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು, ನಂತರ ಇಟ್ಕೊಂಡಿರ್ತಕ್ಕಂಥ ಅವರೆಕಾಳನ್ನ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ, ಆ ನೀರನ್ನ ಸೇರಿಸಿ ಉಪ್ಪು ಹಾಕಿ ಕಾಳು ಸ್ವಲ್ಪ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅದು ಕುದ್ದಿದ ನಂತರ ತೆಂಗಿನ ತುರಿ ಹಾಕ್ತೀನಿ. ಆಮೇಲೆ ಹುರಿದಿರ್ತಕ್ಕಂಥ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಉಪ್ಪಿಟ್ಟು ರೆಡಿನೇ ಆಗೋಯಿತು. ನಂತರ ಕೇಸರಿಬಾತ್ ಮಾಡೋಣ ಅಂತ ಹೇಳಿ ಕೇಸರಿಬಾತ್ಗೇನು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಅಂದರೆ ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಖಾಲಿಯಾಗಿತ್ತು. ಏನಿದೆಯೋ ಮನೇಲಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೂ ಸಹ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿನೀರು ಹಾಕಿ, ಸಕ್ಕರೆ ಹಾಕಿ, 2 ಏಲಕ್ಕಿ ಹಾಕಿ ಮತ್ತು 1-2 ಲವಂಗ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು, ಕಲ್ಲರ್ಗೋಸ್ಕರ ನಾನಿಲ್ಲಿ ಯಾವುದೇ ಕಲ್ಲರ್ ಪೌಡ್ರನ್ನ ಬಳಸ್ತಾ ಇಲ್ಲ, ಬದಲಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಕುದ್ದಿದ ನಂತರ ರವೆನ ಸೇರಿಸಿ ಕೇಸರಿಬಾತನ್ನು ಸಹ ರೆಡಿ ಮಾಡಿಕೊಂಡೆ. ಎಲ್ರಿಗೂ ಹಾಕ್ಕೊಟ್ಟು
ನಾನು ತಿಂದೆ. ನಮ್ಮಂಥ ಹೌಸ್ ವೈಫ್ಗಳಿಗೆ ಭಾನುವಾರ ಬಂದರೂ ಫ್ರೀ ಇರಲ್ಲ. ಸೇಮ್ ಅದೇ ಕೆಲಸ ಅದೇ ಟೈಮ್ಗೆ ಎದ್ದೇಳಬೇಕು. ಯಾಕಂದರೆ ಹಸು ಇರೋದ್ರಿಂದ ಹಾಲು ಕರೆದು ಡೈರಿಗೆ ಹಾಕಬೇಕಲ್ವಾ. ಹಾಗಾಗಿ ಲೇಟಾಗಿ ಎದ್ದೇಳಬೇಕು ಅನ್ನೋದೇ ಇರಲ್ಲ. ಅದರಲ್ಲೂ ಈ ನಮ್ಮ ಹಳ್ಳಿ ಸೈಡ್ಗಳಂತೂ ಭಾನುವಾರ ಬಂದರೂ ಏನು ಫ್ರೀ ಇರಲ್ಲ. ಎಲ್ಲರೂ ಸೇಮ್ ಎಷ್ಟೊತ್ತಿಗೆ ಎದ್ದು ಎಷ್ಟು ಕೆಲಸ ಮಾಡ್ತಾರೋ ಅದೇ ಥರನೇ ಸಹ ಭಾನುವಾರನೂ ಅದೇ ಕೆಲಸ ಅಷ್ಟೊತ್ತಿಗೆ ಎದ್ದೇಳಬೇಕು. 8 ಗಂಟೆ 9 ಗಂಟೆ ತನಕ ಮಲ್ಕೊಂಡ್ರೆ ಹೊತ್ತು ಬಂದು ತಲೆ ಮೇಲೆ ಕೂತೈತೆ ಈಗ ಎದ್ದೇಳೋದು ಅಂತಾರೆ. ತಿಂಡಿ ಎಲ್ಲ ತಿಂದಾದಮೇಲೆ ವ್ಲಾಗ್ನ ಎಂಡ್ ಮಾಡಿ ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಏನಾದರೂ ಮಾಡಿಕೊಡಮ್ಮ ತಿನ್ನೋದಕ್ಕೆ ಅಂತ ಹೇಳಿದ್ರು. ನಮಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರ್ತದೆ, ಇನ್ನು ಮಕ್ಕಳನ್ನ ಕೇಳಬೇಕಾ. ಹಾಗಾಗಿ ಬರ್ಗರ್ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಯೂಟ್ಯೂಬ್ ನೋಡಿಕೊಂಡು ಬರ್ಗರ್ ರೆಸಿಪಿನ ನಾನೇ ಮನೆಯಲ್ಲೇ ಮಾಡಿಕೊಂಡು ಬರ್ಗರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮೈದಾ ಹಿಟ್ಟು, 1 ಸ್ಪೂನಷ್ಟು ಮಿಲ್ಕ್ ಪೌಡರು ಮತ್ತು ಆಯಿಲು, ಸ್ವಲ್ಪ ಬೇಕಿಂಗ್ ಪೌಡರು, ಸ್ವಲ್ಪ ಸೋಡಾ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂತಹ ಈಸ್ಟ್ ಅದೇನು ಯೂಸ್ ಮಾಡಿಲ್ಲ. ಮನೆಯಲ್ಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೇಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಭಯ ಇತ್ತು. ಆದರೂ ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿತ್ತು. ಅಂದರೆ ನಾನು ಬ್ರೆಡ್ ಸೈಜ್ನ ಸ್ವಲ್ಪ ಕಡಿಮೆ ಮಾಡಿದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಿದ್ರೆ ನಿಜವಾಗ್ಲೂ ಸೂಪರಾಗೇ ಇರ್ತಾಯಿತ್ತು. ಒಂಥರ ಮಿನಿ ಬರ್ಗರ್ ಥರ ಆಯಿತು ಇದು. ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಥರದ್ದೊಂದು ಮಿನಿ ಬರ್ಗರ್ ಕೊಟ್ಟರೆ ಸಾಕು, ತಿನ್ಕೊಳ್ತವೆ. ಹಾಗಾಗಿ ಈಗ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಮತ್ತೆ ಚೆನ್ನಾಗಿ ಒಂದು 5ರಿಂದ 10 ನಿಮಿಷದ ತನಕ ನಾದ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬನ್ನು ಸಾಫ್ಟಾಗಿ ಬರುತ್ತೆ. ಈ ಸಲ ಮಾಡಿದಾಗ ಈ ಥರ ಬಂದಿದೆ. ನೆಕ್ಸ್ಟ್ ಟೈಮು ಎಲ್ಲನೂ ತೊಗೊಬಂದು ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನಾನಿಲ್ಲಿ ಯಾವುದೇ ಥರದ ಈ ಆಲೂ ಟಿಕ್ಕಿ, ಚೀಸ್ ಆಗಿರ್ಬೋದು ಆ ಥರದ್ದೆಲ್ಲ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಟೊಮೆಟೊ ಸ್ಲೈಸು, ಕ್ಯಾರೆಟು, ಈರುಳ್ಳಿ, ಎಲೆಕೋಸು ಲೀಫ್ ಮತ್ತು ಟೊಮೆಟೊ ಕೆಚಪ್ ಇಷ್ಟನ್ನು ಮಾತ್ರ ಯೂಸ್ ಮಾಡಿದ್ದೆ ಬರ್ಗರ್ಗೆ. ಈಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ ಮೇಲೆ ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಆ ಉಂಡೆನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಡ್ಲಿ ಪಾತ್ರೆನ ಇಟ್ಟು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಪಾತ್ರೆನ ಇಟ್ಟಿದ್ದೀನಿ. ನಾನು ಈ ಉಂಡೆನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆ ಕಾದಿತ್ತು. ಒಂದು ಇಡ್ಲಿದು ಪ್ಲೇಟ್ ತಗೊಂಡು ಅದಕ್ಕೆ ಎಣ್ಣೆನ ಸವರಿ ಮತ್ತು ಈ ಉಂಡೆಗಳನ್ನಿಟ್ಟು ಅದ್ರ ಮೇಲೆ ಸ್ವಲ್ಪ ಹಾಲನ್ನ ಸವರ್ಕೊಂಡು ಬಿಳಿ ಎಳ್ಳನ್ನ ಉದುರಿಸ್ಕೊಂಡೆ. ಅಷ್ಟರಲ್ಲಿ ಇಡ್ಲಿ ಪಾತ್ರೆ ಕಾದಿತ್ತು. ಅದಕ್ಕೆ ಈ ಪ್ಲೇಟ್ ಇಟ್ಟು ಸುಮಾರು 40 ನಿಮಿಷಗಳ ಕಾಲ ಬೇಯಿಸ್ಕೊಂಡೆ. ನೋಡಿ, ಇದ್ರ ತುಂಬ ಆಗೋ ಥರ ಇಡಬೇಕಾಗಿತ್ತು ನಾನು, ಆದರೆ ಈ ಥರ ಜಾಸ್ತಿ ಚಿಕ್ಕದಾಗಿ ಇಟ್ಬಿಟ್ಟೋದ್ರಿಂದ ಸ್ಮಾಲಾಗಿ ಬಂದಿತ್ತು ಬನ್ನು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ರೇಗಿಸ್ತಾಯಿದ್ರು, ಇನ್ಮೇಲೆ ನಾನೇನು ಹೊರಗಡೆ ಹೋಗಿ ತರೋದಿಲ್ಲ, ಎಲ್ಲ ನೀನೇ ಮನೇಲೇ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಹೇಳಿ. ಫಸ್ಟ್ ಟೈಮ್ ಅಲ್ವಾ, ಅಷ್ಟು ಗೊತ್ತಾಗಲಿಲ್ಲ. ಜಾಸ್ತಿ ಉಬ್ಬಿ ಬಂದ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಸ್ಮಾಲಾಗೆ ಉಂಡೆಗಳನ್ನ ಮಾಡಿಟ್ಟೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಬಂದಿದೆ. ಈಗ ಬ್ರೆಡ್ ಕೂಡ ರೆಡಿಯಾಗಿದೆ. ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲ ರೆಡಿ ಮಾಡಿಕೊಟ್ಟೆ ಬರ್ಗರ್ನ. ಅವರು ತಿಂದರು, ನಾನು ತಿಂದೆ. ಟೇಸ್ಟ್ ಚೆನ್ನಾಗಿತ್ತು. ಬನ್ ಕೂಡ ಸಾಫ್ಟಾಗೆ ಬಂದಿತ್ತು. ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.
ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.